ಶಿವಾನಿ ಬಾಮ್ಮ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ನಿನ್ಗೂ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಬೇಡ, ನೀವೆಲ್ಲ ಹೋಗಿ ಬನ್ನಿ. ಮನೇಲಿ ಲಕ್ಷ್ಮಿ ಪ್ರತಿಷ್ಠಾಪನೆ ಆದ್ಮೇಲೆ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ? ನಾನಿರ್ತೀನಿ. ಅಲ್ಲಮ್ಮ, ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಎಲ್ರಿಗಿಂತ ಮುಂಚೆ ಹೊರಡ್ತಾ ಇದ್ದೆ, ಇವತ್ ನೋಡಿದ್ರೆ ಬರಲ್ಲ ಅಂತ ಹೇಳ್ತಾ ಇದೀಯಾ? ಏನಮ್ಮ, ತ್ರಿಶೂಲ್ ಬಂದಿಲ್ಲ, ಪೂಜೆ ಸಮಯದಲ್ಲಿ ನಿನ್ ಜೊತೆಲಿಲ್ಲ ಅಂತ ನಿನಗ್ ಬೇಜಾರ? ದೇವ್ರ ಹತ್ರ ಕೇಳ್ಕೊಂಡ್ರೆ ಅವನ್ ಖಂಡಿತ ನಿನ್ಗೆ ಆಶೀರ್ವಾದ ಮಾಡೇ ಮಾಡ್ತಾನೆ. ಬಾಮ್ಮ, ದೇವಸ್ಥಾನಕ್ಕೆ ಹೋಗ್ಬರೋಣ. ಬೇಡ ಮಧುಮತಿ, ದೇವಸ್ಥಾನಕ್ಕೆ ಯಾರನ್ನು ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಬಾರ್ದು. ಶಿವಾನಿ, ನಾವು ಹೋಗ್ಬಿಟ್ಟು ಬರ್ತೀವಿ, ನೀನ್ ಹಾಗೆ ಕುತ್ಕೋಬೇಡ. ಹೊಟ್ಟೆ ಹಸಿವಾದ್ರೆ ಊಟ ಮಾಡು. ನಾವು ಬರ್ತೀವಮ್ಮ. ನಡಿ. ನೀವೇನ್ ಬೇಕೋ ಹೇಳ್ಕೊಳ್ಳಿ, ನಾನಂತೂ ಹೋಗೇ ಹೋಗ್ತೀನಿ. ಸ್ತಂಭಕೇಶ್ವರ, ದೇವ್ರೆ, ಇವತ್ತಿನ ಅರ್ಧರಾತ್ರಿಗೆ ಈ ದಿನ ಮುಗಿಯುತ್ತೆ. ನನ್ ತ್ರಿಶೂಲ್ ಬರ್ತಾನೆ, ನನ್ನ ಪೂಜೆಗೆ ಜೊತೆ ಆಗಿರ್ತಾನೆ, ನನ್ನ ಪೂಜೆ ಪೂರ್ತಿ ಮಾಡ್ತಾನೆ ಅಂತ ಇದುವರೆಗೂ ಕಾದ. ನನ್ನ ಭಕ್ತಿಗೆ ಶಕ್ತಿ ಇದ್ದಿದ್ರೆ, ನನ್ನ ಪ್ರೀತಿಗೆ ಶಕ್ತಿ ಇದ್ದಿದ್ರೆ ನನ್ನ ತ್ರಿಶೂಲ್ ಬಂದೇ ಬರ್ತಾನೆ. ಅವನನ್ನ ಇನ್ ಕಳಿಸ್ತೀಯ ಅಂತ ಬೇಡ್ತಾ ಇದ್ದೆ ತಾಯಿ. ಆದ್ರೂ ಅವ್ನ್ ಬರ್ಲೇ ಇಲ್ವಲ್ಲ. ಹಾಗಾದ್ರೆ ನನ್ನ ಪ್ರೀತಿ ಸತ್ಯ ಅಲ್ವಾ? ನನ್ನ ಭಕ್ತಿಗೆ ಶಕ್ತಿ ಇಲ್ವಾ? ಹೇಳು ದೇವ್ರೆ. ಜಗದಾಚೆಗೆ ಯುಗದಾಚೆಗೆ ಪ್ರೀತಿಸ್ತಾ ಇರೋ ಜೀವಗಳು ನಾವು. ನನ್ನ ಪ್ರೀತಿಗೆ ಅರ್ಥ ಇದ್ರೆ, ನನ್ನ ಪ್ರೀತಿಗೆ ಶಕ್ತಿ ಇದ್ರೆ ನನ್ನ ತ್ರಿಶೂಲ್ ಬರೋ ಹಾಗೆ ಮಾಡು. ಇಲ್ಲ ಅಲ್ವಾ? ನನ್ನ ತ್ರಿಶೂಲ್ನ ನೀನು ಕಳಿಸಲ್ಲ ಅಲ್ವಾ? ನನ್ನ ತ್ರಿಶೂಲ್ ಬರ್ದೇ ಇದ್ರೆ ನನ್ನ ಪ್ರಾಣನೇ ನಿನಗೆ ನೈವೇದ್ಯವಾಗಿ ಇಟ್ಟು ಪ್ರಾಣ ಬಿಟ್ಬಿಡ್ತೀನಿ. ತ್ರಿಶೂಲ್ ಬರ್ದೇ ಇದ್ರೆ ಈ ಜೀವ ಉಳಿಯಲ್ಲ. ಅದು ನಿನ್ನ ಮೇಲೆ ಆಣೆ ತಾಯಿ. ಸ್ವಾಮಿಗಳೇ, ಏನ್ ಮಾಡ್ತಾ ಇದ್ದೀರಾ? ನನ್ ಯಾಕೆ ಈ ತರ ತಡಿತಾ ಇದ್ದೀರಾ? ಬಿಡಿ ನನ್ನ. ದೈವ ನಿಯಮಕ್ಕೆ ವಿರುದ್ಧವಾಗಿ ಹೋಗಿ ದೈವ ಕೋಪಕ್ಕೆ ಬಲಿಯಾಗಬೇಡ. ಅಲ್ಲಿ ನೀನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಬೀಳುವುದಿಲ್ಲ. ಹೆಣಗಳು ಬೀಳುತ್ತವೆ, ನಿನ್ನವರ ಹೆಣ ಬೀಳುತ್ತದೆ. ನೀನು ನಿನ್ನವರನ್ನು ಕಳೆದುಕೊಳ್ಳುತ್ತೀಯ. ನೀನು ಪ್ರೀತಿಸುವ ಶಿವಾನಿಯನ್ನು ಕಳೆದುಕೊಳ್ಳುತ್ತೀಯ. ನಿನ್ನ ಮನೆಯವರನ್ನು ಕಳೆದುಕೊಳ್ಳುತ್ತೀಯ. ಏಕೆಂದರೆ ನೀನು ವಿಧಿ ಲಿಖಿತದ ವಿರುದ್ಧವಾಗಿ ಹೋಗುತ್ತಿರುವೆ. ವಿಧಿ ಏನು ಬಯಸುವುದು, ಏನು ನಡೆಯಬೇಕು ಎಂದು ಬಯಸುವುದು, ಅದು ಸರಿಯಾದ ಸಮಯಕ್ಕೆ ನಡೆಯಬೇಕು. ನಿನ್ನನ್ನು ನಾನು ತಡೆಯುತ್ತಿಲ್ಲ. ಆ ಭಗವಂತನ ಆಜ್ಞೆಯನ್ನ ನಾನು ಪಾಲನೆ ಮಾಡಬೇಕು. ನಾವು ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದೇವೆ. ಅವನು ಹೇಳಿದ್ದನ್ನು ನಾನು ನಿನಗೆ ಹೇಳುತ್ತಿದ್ದೇನೆ. ನೀನು ಅಷ್ಟೇ ಅವನು ಹೇಳಿದಂತೆ ನೀನು ಕುಣಿಯಬೇಕು. ಒಂದು ವೇಳೆ ನೀನು ಇಲ್ಲಿಂದ ಮುಂದೆ ಈಗಿನ ಕಾಲದಲ್ಲಿ ನಾವು ಬದುಕಬೇಕು ಅಂದ್ರೆ ನಮ್ಮ ಹಿರಿಯರು ಹಾಕೊಟ್ಟ ಕಟ್ಟಳೆಗಳ ಒಳಗೆ ನಾವು ಬದುಕಬೇಕು. ಆ ಕಟ್ಟಳೆಗಳನ್ನ ಮೀರಿ ಹೋಗಿ ಬದುಕ್ತೀವಿ ಅಂದ್ರೆ ಬರೀ ಕತ್ತಲು ಕಣಮ್ಮ, ಅದು ಸಾಧ್ಯ ಆಗಲ್ಲ. ಮದುವೆ ವಯಸ್ಸಿಗೆ ಬಂದಿರೋ ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ ಕನಸುಗಳು ಬಯಕೆಗಳು ಇರೋದು ಸಹಜ, ಅದು ತಪ್ಪಲ್ಲ. ಯಾಕೆಂದ್ರೆ ಅದು ಕಾಲಚಕ್ರದ ನಿಯಮ. ಆ ಕಾಲಚಕ್ರದ ಜೊತೆ ನಾವಿರ್ಬೇಕೇ ಹೊರತು ಆ ಕಾಲಚಕ್ರ ಮೀರಿ ಮುಂದೆ ಹೋದ್ರೆ ನಾವು ಜಾರಿ ಬೀಳ್ಬೇಕಾಗುತ್ತೆ. ನಿನಗೇನ್ ಸಮಸ್ಯೆ ಇದೆ ಅಂತ ನಿನಗೆ ಗೊತ್ತು. ಅದಕ್ಕೆ ಭಗವಂತ ಪರಿಹಾರ ಕೊಡ್ತಾನೆ. ಅದು ಬಿಟ್ಟು ನೀನೇ ಪರಿಹಾರ ಹುಡ್ಕೋಕ್ ಹೋದ್ರೆ ಚೆನ್ನಾಗಿರಲ್ಲಮ್ಮ. ನಿನ್ನ ಮನಸ್ಸನ್ನ
ಎಲ್ಲೂ ಜಾರೋದಕ್ಕೆ ಬಿಡಬೇಡ. ಬೇಡವಾದ್ದನ್ನ ಆಲೋಚನೆ ಮಾಡೋಕ್ಕೂ ಹೋಗ್ಬೇಡಮ್ಮ. ಮನಸ್ಸು ಮರ್ಕಟ ಅಂತ ನನ್ಗೂ ಗೊತ್ತಪ್ಪ. ಆದ್ರೆ ಈ ಮನ್ಸನ್ನ ಹಿಡ್ತಕ್ ತಗೊಂಬರಕ್ಕೆ ನೀನ್ ಕಲ್ಸಿರೋ ಸಂಸ್ಕಾರ ಇದೆ, ಅದನ್ನ ನಾನು ಯಾವತ್ತೂ ಮೀರಲ್ಲ ಅಪ್ಪ. ನೀನ್ ಆ ಭಯನೇ ಇಟ್ಕೋಬೇಡ. ಎಲ್ಲದಕ್ಕಿಂತ ಮೊದ್ಲು ನಾನ್ ನಿನ್ ಮಗಳಪ್ಪ. ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಮ್ಮ. ಆದ್ರೆ ಮಗಳ ವಿಚಾರ ಬಂದಾಗ ಎಲ್ಲ ಅಪ್ಪಂದ್ರು ಆತಂಕದಲ್ಲೇ ಇರ್ತಾರೆ. ನಿನ್ ಮದ್ವೆ ಜವಾಬ್ದಾರಿನ ಶಿವಾನಿಯವ್ರು ತಗೊಂಡಿದ್ರು. ಇವತ್ತು ಅವ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ನಿನ್ ಮದ್ವೆ ಆಗುತ್ತೋ ಇಲ್ಲೋ ಅಂತ ಭಯ ಇತ್ತು, ಅದೀಗ ದೂರ ಹೋಗ್ತಾ ಇದೆ. ಬಂದೆ. ಎಲ್ಲಿ? ಮನೇಲಿ ಯಾರು ಇಲ್ಲ? ಎಲ್ಲಿಗೆ ಹೋಗಿದ್ದಾರೆ ಎಲ್ರು? ಎಲ್ರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ತ್ರಿಶೂಲ್, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಶಿವಾನಿ. ಹೇಳು ತ್ರಿಶೂಲ್. ಅದೇನು ಅಂದ್ರೆ, ನಾನೇ ದೈವ ನಿಯಮಕ್ಕೆ ವಿರುದ್ಧವಾಗಿ ಹೋಗಿ ದೈವ ಕೋಪಕ್ಕೆ ಬಲಿಯಾಗಬೇಡ. ಅಲ್ಲಿ ನೀನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಬೀಳುವುದಿಲ್ಲ. ಹೆಣಗಳು ಬೀಳುತ್ತದೆ, ನಿನ್ನವರ ಹೆಣ ಬೀಳುತ್ತದೆ. ಅದ್ಬಿಡು ಶಿವಾನಿ, ನೀನೇನೋ ಮುಖ್ಯವಾದ ವಿಚಾರ ಅಂತ ಹೇಳ್ತಾ ಇದ್ದೆ. ಏನದು? ನೀನ್ ತಾನೇ ಇವಾಗ ಹೇಳಕ್ ಬಂದಿದ್ದು. ಮೊದಲು ನೀನ್ ಹೇಳು. ಲೇಡೀಸ್ ಫಸ್ಟ್ ಅಲ್ವಾ, ಅದಕ್ಕೆ ನಾನು ಸುಮ್ಮನೆ ಇರೋದು. ಹೇಳಿ. ಅದೇನಂದ್ರೆ, ಅದು ತ್ರಿಶೂಲ್, ನೀನು ತ್ರಿಶೂಲನು ಪೂಜೆಗೆ ಬಂದರೆ ಅವನ ಪ್ರಾಣಕ್ಕೆ ಅಪಾಯ. ಬರದೇ ಇದ್ದರೂ ಕೂಡ ಅವನ ಪ್ರಾಣಕ್ಕೆ ಕಂಟಕದ ಕೈ. ತ್ರಿಶೂಲ್ ಬಂದ್ರು ಸಮಸ್ಯೆ, ಬರ್ದೇ ಇದ್ರು ಸಮಸ್ಯೆ, ಪ್ರಾಣ ಕಂಟಕ ಇದೆ ಅಂದ್ರು. ಇರೋ ಸತ್ಯ ಹೇಳಕ್ ಹೋದ್ರೆ ಎಲ್ಲಾನು ಹೇಳಬೇಕು. ಮಾಯಾಂಗನೆ ಶಾಪ ಇದೆಯಲ್ಲ, ಅಷ್ಟೇ ಅಲ್ಲ, ಈಗಿರೋ ಸ್ಥಿತಿಯೇ ಬೇರೆ. ಹೇಳು, ಏನೋ ಮಾತಾಡ್ಬೇಕು ಅಂತಿದ್ದೆ. ಏನಿಲ್ಲ, ಇನ್ನಿಲ್ದಿದ್ರೆ ನನಗೆ ಬದುಕಕ್ಕಾಗಲ್ಲ ತ್ರಿಶೂಲ್. ಈಗ ನೀನ್ ಬಂದಿದ್ಯಲ್ವಾ, ಇನ್ ಯಾವ ಸಮಸ್ಯೆನೂ ಇಲ್ಲ. ಏನ್ ಬಂದ್ರು ಎದುರಿಸ್ತೀನಿ ನಾನು. ನಮಸ್ಕಾರ ಮೇಡಮ್. ನಮಸ್ತೆ. ಯಾರು ನೀವು? ಶಿವಾನಿ ಮೇಡಮ್ ಬರಕ್ಕೆ ಹೇಳಿದ್ರು. ಓ ಹೌದಾ, ಕೂತ್ಕೊಳ್ಳಿ. ಮಧುಮತಿ, ಶಿವಾನಿನ ಕರಿಯಮ್ಮ. ಮಧುಮತಿ, ಅವ್ರಿಗೊಂದು ಕಪ್ ಕಾಫಿ ತಂದ್ಕೊಡಮ್ಮ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಶಿವಾನಿ, ಯಾರಮ್ಮ ಇವರು? ಇವರು ವಧುವರರು ಹುಡ್ಕೊಡೋರು. ಒಬ್ಳಿಗೆ ಗಂಡು ಹುಡ್ಕ್ಬೇಕಾಗಿತ್ತು, ಅದಕ್ಕೆ ಕರ್ಸ್ದೆ ಅಜ್ಜಿ. ಯಾರಿಗಮ್ಮ ಗಂಡು? ಅದೇ ಅಜ್ಜಿ, ವಾಸುದೇವ ಆಚಾರ್ಯರಿದಾರಲ್ಲ, ಅವ್ರ ಮಗಳಿಗೆ. ಇವಳಿಗೆ ಬೇಕಾದಷ್ಟು ತಲೆನೋವು. ಇದ್ರ ಮಧ್ಯೆ ವಾಸುದೇವಾಚಾರ್ಯರ ಮಗಳಿಗೆ ಗಂಡು ನೋಡ್ತಾ ಇದ್ದೀನಿ ಅಂತ ಹೇಳಲ್ಲ.
ಏನಿವಳ ಉದ್ದೇಶ? ಮೇಡಮ್, ನೀವು ಹೇಳ್ದಾಗೆ ಅವ್ರಿಗೆ ಒಳ್ಳೆ ಮನ್ ತಂದವರು, ಅದಕ್ಕೆ ಒಂದಿಷ್ಟು ಒಳ್ಳೆ ಗಂಡು ಸಿಕ್ಕಿದ್ದಾರೆ. ಒಳ್ಳೆ ಮನೆತನ ಅಂದ್ರೆ ಸಂಪ್ರದಾಯಸ್ಥ ಮೇಡಮ್. ಅವರು ಜಾತಕ ಕೇಳ್ತಾರೆ. ನಿಮ್ಮ ಹುಡುಗಿ ಜಾತಕ ಸ್ವಲ್ಪ ಕಳಿಸೋ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಯ್ತಾಯ್ತು, ನಾನು ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಹುಡುಗಿ ಫೋಟೋ ನಿಮಗೆ ತಲುಪಿಸ್ತೀನಿ. ಸರಿ ಮೇಡಮ್. ನಿಮ್ ಬೇರೆ ಏನಾದ್ರೂ ಕಂಡೀಷನ್ ಇದೆಯಾ? ಹುಡುಗ ತುಂಬಾ ಒಳ್ಳೆಯವನಾಗಿರ್ಬೇಕು, ಹೆಣ್ಣಿಗೆ ಗೌರವ ಕೊಡ್ಬೇಕು, ಒಟ್ನಲ್ಲಿ ಒಳ್ಳೆ ವ್ಯಕ್ತಿತ್ವದವನಾಗಿರ್ಬೇಕು ಅಷ್ಟೇ. ಆಯ್ತು ಮೇಡಮ್, ಅದ್ರ ತಕ್ಕನಾಗೆ ಒಳ್ಳೆ ಗಂಡು ನೋಡ್ತೀನಿ. ಸರಿ, ಆಮೇಲೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗಂಡು ಹುಡುಕಿ, ಬೇಗ ಮದ್ವೆ ಆಗ್ಬೇಕು ಅಷ್ಟೇ. ಸರಿ ಮೇಡಮ್, ನಾನು ಬರ್ತೀನಿ. ಸರಿ. ಶಿವಾನಿ, ಏನಮ್ಮ ಆದಷ್ಟು ಬೇಗ ಮದುವೆ ಅಂತ ಹೇಳ್ತಾ ಇದ್ದೆ, ಏನದು? ಹೌದಮ್ಮ, ಆ ಹುಡುಗಿ ನನಗೆ ಪ್ರತಿಕ್ ಸಹಾಯ ಮಾಡ್ತಾ ಇದ್ದಾಳೆ. ಬರೀ ಅವಳಿಂದ ಸಹಾಯ ತಗೊಂಡ್ರೆ ಏನ್ ಚೆನ್ನಾಗಿರುತ್ತೆ? ಅದಕ್ಕೆ ಪ್ರತಿಯಾಗಿ ನಾನು ಏನಾದ್ರೂ ಉಪಕಾರ ಮಾಡ್ಬೇಕಲ್ವಾ? ಅದಕ್ಕೆ ಅವಳು ಮದ್ವೆ ಮಾಡಿಸೋ ಜವಾಬ್ದಾರಿ ತಗೊಂಡಿದ್ದೇನೆ. ಒಳ್ಳೇದಮ್ಮ. ಅವರು ತಲತಲಾಂತರದಿಂದ ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡ್ತಾರೆ, ನೋಡ್ಕೊತಾ ಇದ್ದಾರೆ. ಅವರ ಆಶೀರ್ವಾದದಿಂದನೇ ನಮಗೆ ಇಷ್ಟೊಂದು ಶ್ರೀಮಂತಿಕೆ ಸಿಕ್ಕಿರೋದು. ಪಾಪ, ಒಂದು ಬಡ ಹುಡುಗಿಗೆ ಮದ್ವೆಗೆ ನಾವು ಸಹಾಯ ಮಾಡಿದ್ರೆ ಪುಣ್ಯ ಸಿಗುತ್ತೆ, ಮತ್ತೆ ಅವರ ಋಣವನ್ನು ಕೂಡ ನಾವು ಸ್ವಲ್ಪ ತೀರಿಸ್ದಾಗೂ ಆಗುತ್ತೆ. ಈ ವಯಸ್ಸಲ್ಲಿ ಪ್ರೀತಿ ಅನ್ನೋದು ಎಲ್ರ ಮನ್ಸಲ್ಲಿ ಬರೋ ಭಾವನೆ. ಅವ್ರ ಮನ್ಸಲ್ಲೂ ಬಂದಿದೆ ಅಷ್ಟೇ. ಯಾರ ಮನ್ಸಲ್ಲೂ ಬಂದಿಲ್ಲ. ಅವನ ಮನ್ಸಲ್ಲಿ ಅದು ಯಾವುದೋ ವಿಕೃತ ಭಾವನೆ ಇದೆ ಅಷ್ಟೇ. ಇನ್ನ ಮಯೂರಿಗಂತೂ ಅವನ ಮೇಲೆ ಪ್ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿ ಯಾರ ಅಪ್ಪನಿಗೂ ಕಾಯ್ಬೇಕಾಗಿಲ್ಲ ಮೇಡಮ್. ನೀವು ಸುಮ್ಮನೆ ಅವ್ರ ವಿಚಾರದಲ್ಲಿ ನೋಡಿ, ನೀವ್ ಇಲ್ಲಿಗೆ ಬಂದಿರೋದು ಯಾವ ವಿಚಾರಕ್ಕೆ? ಮನೇಲಿ ನಡೀತಾ ಇರೋ ಗೊಂದಲಗಳಿಗೆ ಉತ್ತರ ಹುಡ್ಕೋಕೆ. ಕಾಣೆ ಆಗಿರೋ ನನ್ನ ತ್ರಿಶೂಲ್ನ ಹುಡ್ಕೊಂಡ್ ಬರೋಕೆ. ನಿಮ್ಮ ಕೆಲಸ ಏನಿದೆಯೋ ಅಷ್ಟು ಮಾಡಿ. ಆ ಹುಡುಗಿನ ಮದ್ವೆ ಮಾಡ್ಕೊಡೋ ಜವಾಬ್ದಾರಿ ನಂದು. ಸರ್ವಗುಣ ಸಂಪನ್ನ, ಸುಂದರ, ಈಡು ಜೋಡು ಸರಿಯಾಗಿರೋನನ್ನೇ ನೋಡಿ ಮದ್ವೆ ಮಾಡ್ಕೊಡೋದು ನನ್ನ ಜವಾಬ್ದಾರಿ. ಅದು ನನ್ನ ಸದ್ಯದ ಗುರಿ. ಈಗ ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋಗಿ. ನನ್ನ ಕೆಲ್ಸಕ್ಕೆ ಅಡ್ಡ ಬರಬೇಡಿ. ಆಯ್ತು. ದಿನದಿಂದ ದಿನಕ್ಕೆ ನಾವು ಮುಂದೆ ಸಾಗಬೇಕಾಗಿರೋ ದಾರಿ ಕಠಿಣ ಆಗ್ತಾ ಇದೆ. ಅಷ್ಟೇ ಅಲ್ಲ, ಮನೆಗೆ ಬಂದಿರೋ ಸ್ತ್ರೀ ಮತ್ತೆ ಶಿವಾನಿ ನಡುವೆ ಏನೋ ಗುಟ್ಟಾಗಿ ಮಾತುಕತೆ ನಡೀತಾ ಇದೆ ಅಂತ ನನ್ನ ಅನುಮಾನ. ನಾನು ಧನಂಜಯನ ವೇಷದಲ್ಲಿರೋ ದಿಗ್ವಿಜಯ್ ಅಂತ ಅವರಿಗೆ ಅನುಮಾನ ಬಂದ್ರು ಅವ್ರು ಯಾಕೆ ಮೌನವಾಗಿದ್ದಾರೆ? ಅವ್ರ ನೋಟ, ಮಾತುಕತೆ ಎಲ್ಲ ಕೇಳ್ತಾ ಇದ್ರೆ ನನ್ನೆದೆ ಜಲ್ ಅಂತ ಇದೆ ಗುರುಗಳೇ. ನೀನೇ ದಿಗ್ವಿಜಯ ಅಂತ ಅನುಮಾನ ಬಂದ ಮೇಲೂ ಅವ್ರು ಸುಮ್ಮನಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಿನ್ನನ್ನ ಸಾಯಿಸೋದಕ್ಕೆ ಅವ್ರಿಗೆ ಯಾವುದೇ ಯೋಚನೆ ಇಲ್ಲ ಅಂತ, ಅಥವಾ ಯಾವುದೋ ತಡೆ ಅವ್ರಿಗೆ ಎದುರಾಗ್ತಾ ಇರ್ಬೋದು. ಇಂಥ ಸಮಯದಲ್ಲಿ ನಾವು ಏನು ಮಾಡದೆ ಸುಮ್ಮನಿರೋದು ಉತ್ತಮ. ಗುರುಗಳೇ, ನೀವು ಮಹಾಬಲಿ, ಮಹಾಶಕ್ತಿವಂತರು. ಯಾವ್ದಾದ್ರೂ ಒಂದು ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ಬಂತು ಅಂತಂದ್ರೆ ಅದಕ್ಕೆ ಪರಿಹಾರ ಏನು, ಅದರಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತ ನಿಮಗೆ ಗೊತ್ತು. ಆದ್ರೆ ನನ್ನ ಪರಿಸ್ಥಿತಿ ಹಾಗಿಲ್ಲ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಭಯದಲ್ಲಿ ಬದುಕೋ ಹಾಗಾಗಿದೆ. ಇಷ್ಟ್ರ ಮೇಲೆ ಆ ಶಿವಾನಿ ಅದೇನೋ ವ್ರತ ಶುರು ಮಾಡಿದ್ದಾರೆ, ಸುಮಂಗಲಿ ವ್ರತ ಅಂತ. ವ್ರತ ಮಾಡೋದು ಹಾಗಿರ್ಲಿ, ಅದನ್ನು ಬಿಟ್ಟು ಆ ಪೂಜಾರಿ ಮಗಳಿಗೆ ಮದುವೆ ಮಾಡಿಸ್ತೀನಿ ಅಂತ ಹೊರಟಿದ್ದಾರೆ. ಸರಿ, ಒಪ್ಕೊಳ್ತೀನಿ, ತಲಾಂತರದಿಂದ ಪೂಜಾರಿಗಳು ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸರಿ, ಆದ್ರೆ ಇವಳೆ ಯಾಕೆ ಅವ್ರ ಮಗಳಿಗೆ ಗಂಡನ ನೋಡ್ಬೇಕು? ಇವಳೆ ಯಾಕೆ ಮುಂದೆ ನಿಂತು ಅವ್ರ ಮಗಳಿಗೆ ಮದುವೆ ಮಾಡಿಸ್ಬೇಕು? ಏನು ಇವಳು ಉದ್ದೇಶ? ಆ ಹುಡುಗಿ ಬಗ್ಗೆ ಒಳ್ಳೆ ಭಾವನೆ ಬಂದಿರ್ಬೋದು, ಅದಕ್ಕೆ ಅವಳಿಗೆ ಮದುವೆ ಮಾಡಿಸೋಕೆ ಮುಂದಾಗಿರ್ಬೋದು. ಇದಕ್ಕೆ ಆತಂಕ ಪಡ್ಕೊತೀಯಾ? ಹಾಗಲ್ಲ ಗುರುಗಳೇ, ಒಂದ್ಸಲ ನೀವೇ ಹೇಳಿದ್ರಿ, ನೆನಪಿದ್ಯಾ? ನಾಗಲೋಕದವರು ತಮ್ಮ ಉದ್ದೇಶ, ತಮ್ಮ ಸ್ವಾರ್ಥ ಬಿಟ್ಟು ಬೇರೆ ಯಾವ ವಿಷಯಗಳ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ಹೀಗಿರುವಾಗ ಇವಳು ಬಂದಿರೋ ಉದ್ದೇಶ ಬೇರೆ, ಮತ್ತೆ ಈ ಕೆಲಸ ಯಾಕೆ ಮಾಡ್ತಿದ್ದಾಳೆ? ಯೋಚನೆ ಮಾಡಬೇಕಾಗಿರೋ ಇದ್ರಲ್ಲೇನೋ ಮರ್ಮ ಅಡಗಿದೆ. ಇದನ್ನ ಕಂಡು ಹಿಡಿಲೇಬೇಕು. ನಮ್ಮ ಮೇಲೆ ಅನುಮಾನ ಬಂದರೂ ಸುಮ್ಮನೆ ಇರೋ ಆದಿಶೇಷ, ಆ ಸ್ತ್ರೀ ಮತ್ತೆ ಶಿವಾನಿ ಒಂದೇ ಕಡೆ ಇರೋ ಹಾಗೆ ಈ ಮದುವೆ ತಯಾರಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಇದ್ರ ಹಿಂದೆ ಯಾವುದೋ ಒಂದು ಮರ್ಮ ಖಂಡಿತ ಇದೆ ಗುರುಗಳೇ. ಕಂಡು ಹಿಡಿಯೋಣ ದಿಗ್ವಿಜಯ, ಕಂಡು ಹಿಡಿಯೋಣ.
ಎಲ್ಲ ಶತ್ರುಗಳು ಒಟ್ಟಿಗೆ ಇದ್ದಾರೆ. ಒಟ್ಟಿಗೆ ಇದ್ರು ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ. ಏನೋ ಒಂದು ಸಂಚು ಮಾಡ್ತಾ ಇದ್ದಾರೆ. ಅಂದ್ರೆ ನಾಗಮಣಿಗೆ ಸಂಬಂಧಪಟ್ಟ ವಿಚಾರವೇ ಇರಬೇಕು. ಕಂಡು ಹಿಡಿಯೋಣ. ಓಂ ಜ್ವಾಲಮಾಲ. ಜ್ವಾಲಮಾಲಿನ್ಯೇ ನಮಃ, ರುಂಡಮಾಲಿನ್ಯೇ ನಮಃ, ರಕ್ತೇಶ್ವರಿಯೇ ನಮಃ, ರಕ್ತಪ್ರಿಯಾಯೇ ನಮಃ. ಮಹಾಶಕ್ತಿಯನ್ನು ಕರುಣಿಸು, ಮಹಾಶಕ್ತಿಯನ್ನು ಕರುಣಿಸು. ಗುರುಗಳೇ, ಏನು ದಿಗ್ವಿಜಯ? ಗುರುಗಳೇ, ಏನೋ ಅವಾಂತರ ಆಗಿದೆ. ಯಾವುದೋ ದುರಂತ ಕಾದಿದೆ ಅಂತ ಅನಿಸ್ತಾ ಇದೆ. ಮನೆಗೆ ಬಂದಿರೋ ಹೆಂಗಸು ಮೃತ್ಯು ರೂಪದಲ್ಲಿ ನನ್ನ ಸಾವಿಗಾಗಿ ಕಾಯ್ತಾ ಇರೋ ಮೃತ್ಯು ದೇವತೆ ಅಂತ ಅನಿಸ್ತದೆ ನನಗೆ. ಏನ್ ಹೇಳ್ತಿದ್ದ ದಿಗ್ವಿಜಯ? ಮಹಾಶಕ್ತಿ ನನ್ನನ್ನು ಆವರಿಸಿರುವ ಈ ಸಮಯದಲ್ಲಿ ಸಾವಿನ ಮಾತನ್ನು ಏಕೆ ಆಡುತ್ತಿರುವೆ? ನಿನ್ನ ಮನೆಗೆ ಬಂದಿರುವ ಹೆಂಗಸು ಯಾರನ್ನು ತಿಳಿಯುವುದು ಈಗ ಇನ್ನೂ ಸುಲಭ. ಮಹಾಶಕ್ತಿ ನನ್ನನ್ನು ಆವರಿಸಿದೆ. ಗುರುಗಳೇ, ಹಾಗಾದ್ರೆ ಈಗ ಏನ್ ಮಾಡೋದು? ಹೇಗಾದ್ರೂ ಸರಿ, ಏನಾದ್ರೂ ಮಾಡಿ ಅವಳನ್ನ ಇಲ್ಲಿಗೆ ಕರ್ಕೊಂಡು ಬರಲ್ಲ. ಬೇಡ ಬೇಡ, ಅವಳು ಯಾರೆಂದು ತಿಳಿಯದೆ ನನ್ನ ಪರದಿಯೊಳಗೆ ಅವಳು ಬರುವುದು ನಮಗೆ ಅಪಾಯ ಬಂದರೂ ಬರಬಹುದು. ಹಿಂದೆ ನಾವು ಎಣಿಸಿದಂತೆ ಅವಳಿಗೆ ದೈವಿ ಶಕ್ತಿ ಇದ್ದರೆ ಪ್ರಾಣಕ್ಕೆ ಕುತ್ತಾಗಬಹುದು. ನಿನ್ನ ಮನೆಗೆ ಬಂದವರು ಎಲ್ಲ ಸತ್ಯ ಹೇಳಿ ಅಲ್ಲೇ ಉಳಿದುಕೊಂಡವು. ಚಿತ್ರಪಟ ತೆಗೆಯಲು ಹೋದಾಗ ಮಾಯವಾದವು. ಆ ಮಾಯಾವಿ ಹೆಣ್ಣನ್ನು ನಮ್ಮ ಮಾಯಾಜಾಲದ ಮೂಲಕವೇ ಕಂಡು ಹಿಡಿಯಬೇಕು. ವಜ್ರದಿಂದಲೇ ಕತ್ತರಿಸುವ ನಡಿ ದಿಗ್ವಿಜಯ. ಬೇಡ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಅರ್ಥ ಆಗ್ತಿದೆ ಮಯೂರಿ. ನಾನು ನಿನ್ನ ನನ್ನ ಪ್ರಾಣದಷ್ಟೇ, ಅದಕ್ಕೂ ಹೆಚ್ಚು ಪ್ರೀತಿಸ್ತಾ ಇದ್ದೇನೆ. ನಾನು ಯಾವ ಜಾತಕನು ಯಾವ ಕಂಟಕನೂ ನಂಬೋದಿಲ್ಲ. ನೀವ್ ನಂಬಲ್ಲ ಅಂದ್ರು ಜಾತಕ ಸುಳ್ಳಾಗಲ್ಲ. ಕಣ್ಣೆದ್ರಿಗಿರೋ ಕಂಟಕ ತಪ್ಪಲ್ಲ. ನೀನನ್ನ ಪ್ರೀತಿಸ್ತಾ ಇದ್ರು ನನ್ನಿಂದ ದೂರ ಆಗಕ್ಕೆ ಇಂಥ ಮಾತು ಯಾಕೆ ಮಯೂರಿ? ನಾ ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ. ಸುಳ್ಳು, ಮಾತಷ್ಟೇ ಸುಳ್ಳು. ನಿಮ್ ಕಣ್ಣು ಹೇಳ್ತಿದೆ ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ಅಂತ. ನಾನ್ ನಿಮ್ ಮನೆ ಹತ್ರ ಬಂದ್ ಹೋದ್ಮೇಲೆ ನೀನ್ ನನ್ನ ಹುಡುಕ್ತಾ ಇದೆಯಲ್ಲ, ಅವತ್ತೇ ಗೊತ್ತಾಯ್ತು ನೀನ್ ನನ್ನ ಪ್ರೀತಿಸ್ತಿದ್ಯಾ ಅಂತ. ನೀನ್ ನನ್ನನ್ನು ಪ್ರೀತಿಸ್ತಾ ಇದ್ರು ಪ್ರೀತಿಸ್ತಾ ಇಲ್ಲ ಅಂತ ಯಾಕೆ ಸುಳ್ಳು ಹೇಳ್ತಿದ್ಯಾ? ನಾನಂದ್ರೆ ನಿನಗಿಷ್ಟ ತಾನೆ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಒಂದೇ ಒಂದ್ಸಲ ಹೇಳು ಮಯೂರಿ, ನನ್ನನ್ನು ಕಂಡ್ರೆ ಇಷ್ಟ ಇಲ್ಲ ಅಂತ. ಒಂದೇ ಒಂದ್ಸಲ ಹೇಳು. ನನಗ್ ಸುಳ್ಳು ಹೇಳಕ್ ಬರಲ್ಲ. ಇನ್ನೊಬ್ರು ಮನ್ಸಿಗೆ ಬೇಜಾರಾಗುತ್ತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನ್ ಸತ್ಯ ಹೇಳ್ದೆ ಇರ್ಬೋದು. ಆದ್ರೆ ನಾನ್ ಯಾವತ್ತೂ ಸುಳ್ಳು ಹೇಳ್ದವಳಲ್ಲ. ಮತ್ ಯಾಕೆ ಇವತ್ ಮಾತ್ರ ಹೇಳ್ತಾ ಇದ್ಯಾ ನನ್ನನ್ನ ಪ್ರೀತಿಸ್ತಿಲ್ಲ ಅನ್ನೋ ಸುಳ್ಳು ಯಾಕೆ ಮಯೂರಿ? ನಿಮ್ ಹಾಗೆ ಯಾರೋ ಒಬ್ರು ಬಂದು ಭಯ ಹುಡ್ಸೋ ತರ ಮಾಡಿ ಆಮೇಲೆ ಆ ಭಯನ್ ದೂರ ಮಾಡಿ ಪ್ರೀತಿಸ್ತೀನಿ ಅಂದ್ರೆ ಪ್ರೀತಿಸೇ ಇರಕ್ಕಾಗತ್ತಾ?
ಮನ್ಸು ನೀವೇ ಬೇಕು ಅಂತಿತ್ತು. ನನಗ್ ಗೊತ್ತಿಲ್ದಿರೋ ಹಾಗೆ ನಾ ನಿಮ್ಮನ್ನ ಪ್ರೀತಿಸಕ್ ಶುರು ಮಾಡ್ಬಿಟ್ಟೆ. ಆದ್ರೆ ನಾನೇನ್ ಮಾಡ್ಲಿ, ನಮ್ದು ಇಲ್ಲಿಗೆ ಮುಗ್ದೋಗೋ ಪ್ರೀತಿ, ಮುಂದಕ್ಕೆ ನಡೀದೇ ಇರೋ ಪ್ರೀತಿ. ಈ ಪ್ರೀತಿನ ನಾವಿಬ್ರು ಮರಿಬೇಕು. ಯಾಕೆ ಮಯೂರಿ? ಹೇಳದ್ನಲ್ವಾ, ನನ್ ಜಾತಕ ದುರಂತ ಜಾತಕ ಅಂತ, ಅದಕ್ಕೆ ನನ್ನ ಮರ್ತು ಬಿಡಿ ಅಂತಿರೋದು. ನಮ್ಮ ಮನೇಲಿ ನನಗ್ ಗಂಡು ನೋಡ್ತಾ ಇದ್ದಾರೆ. ಅವನ್ ಜೊತೆ ಮದ್ವೆ ಆಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ನಮ್ಮಪ್ಪ ಹೇಳೋ ಮಾತ್ನ ನಾನ್ ಕೇಳ್ಬೇಕು. ದಯವಿಟ್ಟು ನನ್ನ ಮರ್ತು ಬಿಡಿ. ನೀವೆಲ್ಲ ಇದ್ರೂ ಸಂತೋಷವಾಗಿರ್ಬೇಕು. ನೀವು ಸಂತೋಷವಾಗಿದ್ದೀರಾ ಅಂತ ನನಗೆ ಗೊತ್ತಾದ್ರೆ ನಾನು ಖುಷಿಯಾಗಿರ್ತೀನಿ. ನನ್ನ ಈ ಜನ್ಮಕ್ಕೆ ಇಷ್ಟು ಸಾಕು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಆಚಾರ್ಯರೇ, ಈ ಜಾತಕದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನನ್ನ ಮಗಳದ್ದು ಅಮೃತ ವರ್ಷಿಣಿ ಶಕ್ತಿ ಇರೋ ಜಾತಕ. ಸತ್ತವರನ್ನು ಕೂಡ ಬದುಕಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಆ ಶಕ್ತಿ ಅವಳಿಗೆ ಒಲ್ದು ಬರಬೇಕಾದ್ರೆ ಅವಳ ಮದುವೆ ಆಗಬೇಕು. ನನ್ನ ಮಗಳನ್ನು ಮದುವೆ ಆಗೋ ಗಂಡು ಪುಬ್ಬ ನಕ್ಷತ್ರ ಅಮೃತಗಳಿಗೆನೆ ಹುಟ್ಟಿರಬೇಕು. ಇಲ್ಲಾಂದ್ರೆ ನನ್ನ ಮಗಳ ಹೆಸರಲ್ಲಿ ಮರಣಗಳೇ ನಡೆದು ಹೋಗುತ್ತೆ. ನಮ್ಮ ತಂದೆನೂ ಜ್ಯೋತಿಷ್ಕರೇ. ಎಷ್ಟೋ ಜಾತಕ ನೋಡಿದ್ದಾರೆ, ಬರೆದಿದ್ದಾರೆ. ನಾನು ಎಷ್ಟೋ ಜಾತಕ ನೋಡಿದ್ದೀನಿ, ಬರೆದಿದ್ದೀನಿ. ಆದರೆ ಈ ಥರದ ಜಾತಕ ನಾನೆಂದೂ ನೋಡೇ ಇಲ್ಲಮ್ಮ. ಇವಳಿಗೆ ಮೊದಲು ಈ ಸಮಸ್ಯೆ ಇರಲಿಲ್ಲ. ಮದುವೆ ಗಂಡು ಗೊತ್ತಾದ ಮೇಲೇನೆ ಗ್ರಹಗತಿಗಳು ಬದಲಾಗಿ ಈ ಸಮಸ್ಯೆ ಪ್ರಾರಂಭ ಆಗಿದ್ದು. ಪರಿಹಾರ ಕ್ರಿಯೆಗಳನ್ನು ಮಾಡಿದ್ರೂ ಕೂಡ ಅದರಿಂದ ಸಮಸ್ಯೆ ಆಯ್ತೇ ಹೊರತು ಪರಿಹಾರ ಸಿಕ್ಕಲಿಲ್ಲ. ನನ್ನ ಮಗಳ ಜಾತಕದ ಪ್ರಕಾರ ಈ ವಯಸ್ಸಿನಲ್ಲಿ ಅವಳ ಕಂಟಕ ದೂರ ಆಗೋ ಸಮಯ. ನನ್ನ ಮಗಳ ಜೀವನದಲ್ಲಿ ಒಬ್ಬಳು ಹೆಣ್ಣು ಮಗಳು ಬರ್ತಾಳೆ. ಅವಳಿಂದ ನನ್ನ ಮಗಳಿಗೆಲ್ಲ ಒಳ್ಳೇದಾಗತ್ತೆ, ಪರಮೇಶ್ವರನ ವರಪ್ರಸಾದ ಸಿಗುತ್ತೆ ಅಂತ ಜಾತಕದಲ್ಲಿದೆ. ಆದರೆ ಅದು ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ಯೋಚನೆ ಮಾಡ್ಬಿಡಿ ಆಚಾರ್ಯರೇ, ಎಲ್ಲ ಸರಿ ಹೋಗೋ ಸಮಯ ಬಂದಾಯ್ತು. ಮದ್ವೆ ಜವಾಬ್ದಾರಿ ನಾನ್ ತಗೊಂಡಿದ್ದೀನಲ್ಲ, ಇನ್ ಮದ್ವೆ ಆಯ್ತು ಅಂತಾನೆ ಅಂದ್ಕೊಳ್ಳಿ. ಅಷ್ಟಾದ್ರೆ ತುಂಬಾ ಸಂತೋಷ ನಮ್ಮ. ಆದ್ರೆ ಸಮಸ್ಯೆ ಅದಲ್ಲ. ಇನ್ನು ಉಳಿದಿರೋದು ಕೇವಲ 30 ದಿವಸ. ಅಷ್ಟರಲ್ಲಿ ನನ್ನ ಮಗಳ ಮದುವೆ ಆಗಬೇಕು. ಅಷ್ಟರಲ್ಲಿ ಮದುವೆ ಆಗಲಿಲ್ಲ ಅಂದ್ರೆ ಮುಂದೆ ಆಗೋ ಸಾಧ್ಯತೆನೇ ಇಲ್ಲ. ಈ 30 ದಿನಗಳಲ್ಲಿ ಹುಬ್ಬ ನಕ್ಷತ್ರದ ಅಮೃತಗಳಿಗೆ ಹುಟ್ಟಿರೋ ವರನ್ ಜೊತೆ ನನ್ನ ಮಗಳ ಮದುವೆ ಮಾಡೋದು ಅಷ್ಟು ಸುಲಭ ಅಲ್ಲ. ಈ 30 ದಿನಗಳು ನನ್ನ ಮಗಳ ಪಾಲಿಗೆ ಬಹಳ ಮುಖ್ಯವಾದ ದಿನಗಳು. ಅಷ್ಟರಲ್ಲಿ ಅವಳು ಮದುವೆ ಆದ್ರೆ ಆಗಬೇಕು. ಇಲ್ಲ ಅಂದ್ರೆ ಅವಳು ಹಾಗೇನೆ ಜಾತಕ ಹುಡುಕೋದಕ್ಕೂ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಕೆಲಸ ಮಾಡೋರು ನನಗೆ ಗೊತ್ತು, ಅವ್ರನ್ನ ವಿಚಾರಿಸ್ತೀನಿ. ಈಗ ಜಾತಕದ ಬಗ್ಗೆ ಏನ್ ಕೇಳಬೇಕು ಅಂತಿದ್ದೀರಾ? ಅದೇ ಮಕ ನಕ್ಷತ್ರ ಅಮೃತ ಗಳಿಗೆಲ್ ಹುಟ್ಟಿರೋ ಹುಡುಗಿಗೆ ಹುಬ್ಬ ನಕ್ಷತ್ರ ಅಮೃತ ಗಳಿಗೆಲ್ ಹುಟ್ಟಿರೋ ಹುಡುಗನೇ ಆಗ್ಬೇಕಂತೆ. ನಮ್ಮ ಹತ್ರ ಜಾಸ್ತಿ ದಿನ ಇಲ್ಲ, ಇನ್ನು 30 ದಿನದೊಳಗೆ ಅವಳ ಮದುವೆ ಆಗ್ಲೇಬೇಕು. ಹೌದಾ? ಒಂದು ನಿಮಿಷ ಇರಿ. ಹಾಯ್ ದೀಕ್ಷಿತ್, ಏನಿಲ್ಲ, ಒಂದು ಜಾತಕ ಕಳಿಸ್ತೀನಿ. ಅದಕ್ಕೆ ಮ್ಯಾಚ್ ಆಗುವಂತ ಒಬ್ಬ ಹುಡುಗನ ಜಾತಕ ಬೇಕು. ಹುಡುಕ್ತ್ಯಾ? ಮಕ ನಕ್ಷತ್ರ ಅಮೃತ ಗಳಿಗೆಲ್ ಹುಟ್ಟಿರೋ ಹುಡುಗಿಗೆ ಹುಬ್ಬ ನಕ್ಷತ್ರ ಅಮೃತ ಗಳಿಗೆಲ್ ಹುಟ್ಟಿರೋ ಹುಡುಗ ಬೇಕು. ಯಾರಾದ್ರೂ ಇದ್ರೆ ನೋಡಿ, ತುಂಬಾ ಅರ್ಜೆಂಟ್ ಇದೆ. ಓಕೆ ಓಕೆ, ಬಾಯ್. ಡೋಂಟ್ ವರಿ ಶಿವಾನಿ ಅವರೇ, ಈಗ ನಾನು ಮಾತಾಡೋದ್ನಲ್ಲ,
ಅವ್ರದ್ದು ಇಂಡಿಯಾದಲ್ಲೇ ಅತಿ ದೊಡ್ಡ ಮ್ಯಾಟ್ರಿಮೋನಿ ಸರ್ವಿಸ್. ಇವ್ರ ಹತ್ರ ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ಸು ಇದೆ, ಹಾಗೆ ಕೋಟ್ಯಾಂತರ ಜಾತಕಗಳು ಇದೆ. ಈಗ ನಾವು ಡೀಟೇಲ್ಸ್ ಕೊಟ್ವಲ್ಲ, ಅದನ್ನ ಅವ್ರ ಸಿಸ್ಟಮ್ ಅಲ್ಲಿ ಹಾಕಿ ಹುಡುಕ್ತಾರೆ. ಹಾಗೆ ಅವ್ರು ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅಂತೆಲ್ಲ ಕಣ್ಣು ಹಿಡಿದು ಅವ್ರು ಡೀಟೇಲ್ಸ್ ಕೊಡ್ತಾರೆ. ಯು ಡೋಂಟ್ ವರಿ. ಓ ದೀಕ್ಷಿತ್, ಹೇಳಿ. ಹೌದಾ, ಸಿಕ್ಬಿಡ್ತಾ? ಮ್ಯಾಚ್ ಆಗೋ ಹುಡುಕ ಸಿಕ್ಬಿಟ್ನಾ? ಓ ವೆರಿ ನೈಸ್. ಥ್ಯಾಂಕ್ ಯು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಾ, ಬಾಯ್. ನೋಡಿ ಶಿವಾನಿ ಅವರೇ, ಅದೇ ಜಾತಕದ ಹುಡುಕ ಸಿಕ್ಬಿಟ್ನಂತೆ. ಅವ್ರು ಇತ್ತೀಚೆಗಷ್ಟೇ ರಿಜಿಸ್ಟರ್ ಮಾಡ್ಕೊಂಡ್ರಂತೆ. ನೀನು ಹುಡುಕ್ತಾ ಇರೋ ಜಾತಕದ ಗಂಡೇ ಸಿಗ್ತಾನೆ, ಆಯ್ತಾ? ಅಲ್ಲ, ಇದನ್ನೆಲ್ಲ ಇಷ್ಟೊಂದು ಸುಲಭವಾಗಿ ಹೇಗೆ ಕಂಡಿಡಿದ್ರಿ ನೀವು? ಕಣ್ ಹಿಡಿಯೋದೇ ನನ್ನ ಕೆಲಸ ಅಲ್ವಾ? ಏನೇ ಆದ್ರೂ ಪೊಲೀಸ್ ಆಫೀಸರ್ ಕಣ್ ಹಿಡಿಲೇಬೇಕು. ಅರ್ಧಾಂಗಿ ನಾನೆನ್ನ ಸಹಭಾಗಿ ನೀತಾನೆ ದೊರೆಸಾನಿ ನಾನೆನ್ನ ಅಭಿಮಾನಿ. ನಮಸ್ಕಾರ ಗುರುಗಳ. ನಂದಿ, ಬಾ. ನೀನು ಬಂದೇ ಬರುತ್ತೀಯ ಎಂದು ನಿರೀಕ್ಷೆ ಮಾಡಿದ್ದೆ, ಆದರೆ ಇಷ್ಟು ತಡವಾಗಿ ಬರುತ್ತೀಯ ಎಂದು ನಿರೀಕ್ಷಿಸಿರಲಿಲ್ಲ. ಮನೆಯಲ್ಲಿ ಎಲ್ಲರಿಗೂ ನಿನ್ನ ಮೇಲೆ ಅನುಮಾನ, ನಿನ್ನ ತಲೆಯಲ್ಲಂತೂ ಅನುಮಾನದ ಹುತ್ತ. ತಲೆಯಲ್ಲಿ ಅನುಮಾನವನ್ನು ಬಚ್ಚಿಟ್ಟುಕೊಂಡು ಓಡಾಡುವುದು ನಮಗೆ ನಾವೇ ಮಾಡಿಕೊಳ್ಳುವ ವಾಮಾಚಾರ. ಹೇಳು, ನಿನ್ನ ಮನಸ್ಸಿನಲ್ಲಿರುವ ಅನುಮಾನಗಳೇನು? ಬಗೆಹರಿಸಿಕೋ. ಅಲ್ಲ ಗುರುಗಳೇ, ನಿಮ್ಮನ್ನ ಈ ಊರಿಗೆ ಕರ್ಕೊಂಡ್ಬಂದಿದ್ದು ನಾನು ಮತ್ತು ಯಜಮಾನ್ರ ಸ್ನೇಹಿತರು. ಅವರೆಲ್ಲ ತೀರ್ಕೊಂಡ್ಬಿಟ್ರು. ನೀನೊಬ್ಬ ಉಳಿದುಕೊಂಡಿದ್ದೀಯ ಅಂದ್ರೆ ಅದು ತಾಯಿ ಜ್ವಾಲಮಾಲಿನಿ ಆಶೀರ್ವಾದ. ಇಷ್ಟಕ್ಕೂ ನಿನ್ನ ಅನುಮಾನವೇನು? ನೀನು ಇನ್ನು ಯಾಕೆ ಬದುಕಿದೀಯಾ ಅಂತ? ಅಥವಾ ಹಾಗಲ್ಲ ಗುರುಗಳೇ, ನಿಮ್ಮನ್ನ ಕರೆಸಿದ್ದು ನಾನು, ಆದ್ರೆ ನಿಮ್ಮ ಒಡನಾಟ ಯಜಮಾನ್ರ ತಮ್ಮ ಧನಂಜಯನ್ ಜೊತೆ ಇದೆ. ಯಜಮಾನ್ರ ತಮ್ಮ ಧನಂಜಯ ಎಷ್ಟೋ ವರ್ಷಗಳ ನಂತರ ಮನೆಗೆ ಬಂದ್ರು. ಯಜಮಾನ್ರಿಗೆ ಗೊತ್ತಿರೋ ಎಷ್ಟೋ ವಿಷಯಗಳು ಅವ್ರಿಗೆ ಗೊತ್ತು. ನನಗೆ ಅವರೇ ಯಜಮಾನ್ರ ಅಂತ ಅನುಮಾನ ಗುರುಗಳೇ. ಹೇಳಿ ಗುರುಗಳೇ, ನೀವ್ ಹೇಳಿ, ಧನಂಜಯನ ರೂಪದಲ್ಲಿರೋದು ನಮ್ಮ ಯಜಮಾನ್ರ? ತ್ರಯಂಬಕ ಗುರುಗಳ ಜೊತೆ ಇದ್ದಷ್ಟೇ ಒಡನಾಟ ಧನಂಜಯನ್ಗೆ ನಿಮ್ ಜೊತೆ ಇದೆ. ನೀವ್ ಹೇಳಿ, ನೀವು ಮಹಾಶಕ್ತಿವಂತರು, ನಿಮ್ಗೆಲ್ಲ ಗೊತ್ತಾಗತ್ತೆ. ಹೇಳಿ ಗುರುಗಳೇ. ಇವನಿಗೂ ಅನುಮಾನ ಬಂದ. ಇವನ ಅನುಮಾನ ದೂರ ಮಾಡದೇ ಇದ್ರೆ ನಾನು ನನ್ನ ಕನಸಿಂದ ದೂರ ಆಗಬೇಕಾಗತ್ತೆ. ಉತ್ತರ ಕೊಡಿ ಗುರುಗಳೇ, ಯಾಕೆ ಮೌನ? ನಂದೀಶ, ಧನಂಜಯ ನಿಜವಾಗ್ಲೂ ದಿಗ್ವಿಜಯ ಅಲ್ಲ.
ಗುರುಗಳೇ, ನೀವು ಹೇಳ್ತಾ ಇರೋದು ಅನುಮಾನ ಬೇಡ ನಂದೀಶ. ಧನಂಜಯ ಬಂದಿದ್ದು, ನನ್ನೊಟ್ಟಿಗೆ ಮಾತನಾಡಿದ್ದು, ಮನೆಗೆ ಕರೆದುಕೊಂಡು ಬಂದದ್ದು, ಎಲ್ಲದರ ಉದ್ದೇಶ ಒಂದೇ, ಅದು ದಿಗ್ವಿಜಯ. ಕಾಣೆಯಾದ ದಿಗ್ವಿಜಯನನ್ನ ಹೇಗಾದರೂ ಮಾಡಿ ಹುಡುಕಿಕೊಡಿ ಎಂದು ಕೇಳಲು ಬಂದಿದ್ದ, ಅಷ್ಟೇ. ಇವ್ರು ಹೇಳೋ ಮಾತುಗಳು ನಂಬೋ ತರ ಇಲ್ಲ. ಏನ್ ಮಾಡಲಿ?